ಏನ್ ಹಂಗ್ ಬಿಟ್ಕೊಂಡು ನೋಡ್ತಾ ಇದ್ಯಾ? ಗುಡ್ಡು ಗಿಡ್ಡ ಬಿಟ್ಬಿಟ್ರೆ ನಾನು ದಿಗ್ಬಿದ್ದಾಗ್ಬಿಡ್ತೀನಿ ಅನ್ಕೊಂಡೇನ? ನಮ್ಮ ಅಮ್ಮನ ಅಲ್ಲ ಅಪ್ಪುಲ್ ಶಾಕ್ ಬಿಡ್ತೀನಿ. ಏನೋ ಕುಂದ್ಬಿಟ್ಟು ಗಿಡ್ಡ ಬಿಡ್ತಾ ಇದ್ಯಾ? ಯಾವ ತೋಟಗಳಾಗ ನೋಡು ನೀನ, ಯಾವ ಹೊಲಗಳಾಗ ನೋಡು ನೀನ, ಯಾವ ಬಿಲ್ಡಿಂಗ್ ಮೇಲೆ ನೀನ. ನಮ್ಮ ಅಮ್ಮನ ಈ ಕಡೆ ಕೊಟ್ಟಿದ್ನಂದ್ರ ತಾಲ್ ತಿರ್ಗಿ ಬಿದ್ದೋಡ್ಬೇಕು. ಅಯ್ಯ ನಿನ್ ಮಕ್ ಮುಚ್ಚ, ಎಷ್ಟ್ ಕುಡ್ದಿದ್ದೆ? ನಿನ್ ಕೈ ಮೇಲೆ ಜ್ಞಾನ ಅದೇ? ಈ ಅಮ್ಮನ್ ಏನ್ ಅನ್ಕೊಂಡಿದ್ದೆ? ದೃಷ್ಟಿ ಬೊಮ್ಮೆ ಅದು. ನಂಗೆ ಗೊತ್ತಿಲ್ಲ, ನಮ್ ನೆಂಟ್ರು ಯಮುನ. ಆ ಯಮ್ಮನ್ ನಿಮ್ ನೆಂಟ್ರು? ಏನಾಗ್ಬೇಕು ನಿಂಕ? ನಮ್ಮ ಅತ್ತೆ, ನೀವ್ ಅಮ್ಮನಲ್ಲ. ಬೇಬಿನಾ ಅಮ್ಮ ನಿನ್ ಫೋನ್ ಅಮ್ಮ. ಓ ಬೇಬಿ ಆಂಟಿ ಕಣೋ. ಪರ ಕೆಲ್ಸ ಸಿಕ್ಕಿದ್ ಖುಷಿಲಿ ಒಂದ್ ಪಿಕ್ಚರ್ ನೋಡ್ಬಿಡೋಣ. ಬಜೆಟ್ಗೆ ಅಜ್ಜಿನ ಬಜರೇ ಗೋಪಾಲ. ಅಜ್ಜಿ ಪೂಜೆ ಮಾಡ್ತಾ ಇದ್ಯಾ? ಇಲ್ಲ, ನೈವೇದ್ಯ ನುಂಗ್ತಾ ಇದ್ದೀನಿ. ಕಣ್ ಕಾಣಿಸಲ್ವೇನೋ ಮುಂಡಗಂಡ. ಅಜ್ಜಿ ಸಾಧ್ಯವಾದ್ರೆ ಈ ಹತ್ತಿನ ದೇವ್ರ ಕಿವಿನ ತುರುಕ್ಬಿಡು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಮತ್ತೆ ಪೂಜೆ ಮಾಡ್ತಾ ಇರ್ತೀಯ, ಮಧ್ಯ ಮಧ್ಯ ಶನಿ ಮುಂಡೆಗಂಡ ಪೇಡೆ ಮುಂಡೆಗಂಡ ಅಂತ ಬೈತಾ ಇರ್ತೀಯ. ಆಮೇಲೆ ದೇವ್ರು ಫುಲ್ ಕನ್ಫ್ಯೂಷನ್ ಆಗ್ಬಿಡ್ತಾನೆ. ನೀನ್ ನನಗ್ ಬೈದ್ರೆ ರಾಯರು ಒಪ್ಪೋದಿಲ್ಲ. ಯಾಕೆಂದ್ರೆ ನಾನು ರಾಯರ ಮಗ. ಸರಿ ಸರಿ, ಬಂದಿದ್ದೇನು? ನಿನ್ನ ಹತ್ರ ಆಶೀರ್ವಾದ ತಗೊಂಡೋಣ ಅಂತ ಬಂದೆ. ಏನು ಅಂತ ಆಶೀರ್ವಾದ ಮಾಡ್ಲಿ ಗೂಳಿ ಮುಂಡೆದೆ? ಆದಷ್ಟು ಬೇಗ ಒಂದ್ ಹಸು ಸಿಗ್ಲಿ ಅಂತನಾ? ಅಂಬಾ ಬೇಡ, ಒಂದ್ $25 ಈ ಕಡೆ ತಳ್ಳು. ಯಾಕ್ ಬೇಕು ಮುಂಡೆ ಮಗನೇ? ನಮ್ಮ ಪಿತಾಮಹ ಹೈ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಕೆಲಸ ಕೊಡ್ಸಿದ್ದಾರೆ. ಇದೇ ಖುಷಿದಲ್ಲಿ ಒಂದ್ ಸಿನಿಮಾಗೆ ಹೋಗ್ಬರೋಣ ಅಂತ. ಕೆಲ್ಸ ಸಿಕ್ತೇನೋ ಕೇಳಿ ಮುಂಡೆದೆ? ಗ್ರ್ಯಾಂಡ್ ಮದರ್, ನೀನ್ ಇವಾಗ ಆಶೀರ್ವಾದ ಮಾಡಿ ಒಂದ್ $25 ಬೋಣಿ ಮಾಡು. ಸಂಬಳ ಬಂದ ತಕ್ಷಣ ಸುಯಿ ಟಪಕ್ಕದ ವಾಪಸ್ ಕೊಟ್ಬಿಡ್ತೀನಿ. ಎಷ್ಟು ಒಳ್ಳೆ ಹುಡ್ಗ ನೀನು ಜಾಣ್ ಮುಂಡೆದೆ. ಯಾವ ಪಿಕ್ಚರ್ಗೆ ಹೋಗ್ತಾ ಇದ್ದೀಯೋ? ಭಾಗ 1, ಭಾಗ 2. ಮುಂಡೆದೆ ಸಾಂಗ್ಲಿಯಾನ? ರತಿ ವಿಜ್ಞಾನ. ಹೋಲಿ ಮುಂಡೆದೆ, ಅಂತ ಸಿನಿಮಾ ಎಲ್ಲ ನೋಡ್ತೀಯೇನೋ? ಕೊಡಲ್ಲ, ಹೋಗ್. ಯಾಕೆ ಕೊಡಲ್ಲ? ದೇವ್ರ ಮನೇಲಿ ಕೂತ್ಕೊಂಡು ಹಲ್ಕ ಸಿನಿಮಾ ವಿಷಯ ಎಲ್ಲ ಮಾತಾಡ್ತೀಯಲ್ಲ, ಅದಕ್ಕೆ ಕಣೋ ಪೋಲಿ ಮುಂಡೆದೆ. ಅಜ್ಜಿ ನೀನ್ ಮಾತ್ರ ದೇವ್ರ ಮುಂದೆ ಕೂತ್ಕೊಂಡು ರಂಡೆಗಂಡ ಮುಂಡೆಗಂಡ ಅಂತ ಬೈಬೋದಾ? ದೊಡ್ಡವ್ರ ಹಣೆ ಬರಲ್ಲ ನನಗ್ ಗೊತ್ತು. ಆಡೋದೊಂದು ಮಾಡೋದೊಂದು. ಕಾಸು ಕೊಡ್ತೀಯ ಅಲ್ವಾ? ಕೊಡಲ್ಲ. ಗೈಸ್ ಒಂದ್ಸಲ ವಿಡಿಯೋ ನೋಡ್ಕೊಂಡ್ ಬನ್ನಿ. ಟೈಮ್ ಇವಾಗ 1:30 ಆಗ್ಬಿಟ್ಟಿದೆ. ಹೊಟ್ಟೆ ಹಿಟ್ಟು ಕೇಳ್ತೈತೆ. ಊಟ ಮಾಡೋಣ ಬನ್ನಿ. ಇನ್ನು ನೀವ್ ಯಾರ್ಯಾರು ಮಾಡಿಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ನನ್ ಜೊತೆ. ಮುದ್ದೆ ರೆಡಿ. ಇಳಿ ಸಣ್ಣ ಆಯ್ತು ಸ್ವಲ್ಪ. ಇವಾಗ ಇಲ್ಲಿ ಹಾಕಿರೋ ಕೆಳಗಡೆ ಹಾಕಿರೋ ಕಮೆಂಟ್ಸ್ ಗಳನ್ನ ಓದಿ. ನೀನ್ ತಿನ್ನೋ ಮುದ್ದೆನ ಬನ್ನೇರ್ಗಡದಲ್ಲಿ ಒಂದು ಕಾಡಾನೆ ತಿನ್ನುತ್ತೆ. ಅದು ಮುದ್ದೆ ಅಲ್ಲ, ಶುಗನ್ಗೆ ಬೆಟ್ಟ. ಅಕ್ಕ ಅದೇನ್ ಮುದ್ದೆನಾ ಇಲ್ಲ ಮಧುಗಿರಿ ಬೆಟ್ಟನ? ಇನ್ನು ಐತೆ ನೋಡ್ರಪ್ಪ. ಅಕ್ಕ ಅದೇನ್ ಮುದ್ದೆನಾ ಇಲ್ಲ ಕುಸ್ತಿಪಟ್ಟು ಗುಂಡ? ಅಯ್ಯೋ ಶಿವನೇ ಹೋಗತ್ತಾಗಿ. ತೆಗಡಿ ಸಾಕಾಗಿ ಹೋಯ್ತು ನನಗೊತ್ತು. ಆಯ್ ಆಯ್ ಆಯ್
ಕಬಡ್ಡಿ ಆಡೋಣ ಬರಲ್ರಿ. ಏ ಬ್ಯಾಡ್ರಿ. ಬರ್ರಿ ಸುಮ್ ಗ್ರೌಂಡ್ ಒಂದು ಏ ಬ್ಯಾಡ್ರಿ. ಚೆನ್ನಾಗಿತ್ತು ಕಬಡ್ಡಿ. ದೇಹಕ್ಕೆ ಮನ್ಸಿಗೆ ಸಂತುಷ್ಟಿ ಕೊಡ್ತದ್ರಿ. ಮಕ್ಳು ಆಟ ಆಡೋದ್ರಿ. ಅದ ಮಕ್ಳು ಮಾಡಕ್ಕೆ ಆಡೋದ್ರಿ. ಅಚ್ಚಾ ಅಲ್ಲಿಗೆ ಬತ್ತೀಯಾ? ಎಲ್ಲಿಗೆ ಬತ್ತೀಯಾ? ಕಾಸಿಲ್ಲ ಮಚ್ಚ, ನಾವು 4 ಜನ ಇದೀವಿ, ಗಾಡಿ ಒಂದೇ ಒಂದೈತೆ. ಹೆಂಗ್ ಹೋಗೋದು ಇವಾಗ? ಚಪ್ರಿ ನನ್ ಮಕ್ಳ. क्या हो रहा है भाई? यहाँ पे क्या हो रहा है भाई? ರಾಧಿಕಾ, ಸ್ವಲ್ಪ ಟೀ ಮಾಡ್ಕೊಂಬ. ನಿನಗ್ ಬೇಕಂದ್ರೆ ಹೋಗಿಟ್ಕೋ. ವರ್ತಮಾನ ಭೂತ ಪ್ರತ್ಯಕ್ಷ ಬುಷ್. ಹುಚ್ಚಿಡ್ದತ ನಿನ್ಗೆ? ಟೀ ಅಲ್ಲ ಮಾಡ್ಕೊಂಬರ್ತೀನಿ ಇರು. ಟೀಗೆಲ್ಲ ಮಾಟ ಮಂತ್ರ ಮಾಡ್ಕಂತ. ಹಾಲಿಲ್ಲ, ಖಾಲಿ ಆಗೈತ್. ವರ್ತಮಾನ ಭೂತ ಪ್ರತ್ಯಕ್ಷ. ಇರು ಹಾಲ್ ತಗೊಂಡ್ ಮಾಡ್ಕೊಡ್ತೀನಿ. ಹಾಲ್ಗೆ ಕಾಸು. ವರ್ತಮಾನ ಭೂತ. ಇರು ನಾನೇ ಕೊಟ್ಟು ತಗೊಂಡ್ಬರ್ತೀನಿ. ಯಾಕೋ ಮಗನೇ, ಏನಾಯ್ತು? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣಮ್ಮ. ನೀನೇ ಸಹಾಯ ಮಾಡ್ಬೇಕು. ಅದೇನ್ ಹೇಳು, ಮಾಡುವ. ಅಮ್ಮ, ಅವಳು ನನಗೋಸ್ಕರ ಪ್ರೀತಿಯಿಂದ ಅಡಿಗೆ ಮಾಡ್ತಾಳೆ ಕಣಮ್ಮ. ಪ್ರೀತಿಯಿಂದ ಅಡಿಗೆ ಮಾಡಿ ಅದನ್ನ ಬಡಿಸ್ಬಿಟ್ಟು, ರೀ ಊಟ ಹೇಗಿದೆ ರೀ ಅಂತ ಕೇಳ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಆ ಊಟದಲ್ಲಿ ಏನೂ ಇರಲ್ಲ ಕಣಮ್ಮ. ಅಪ್ಪಿ ತಪ್ಪಿ ನಿಜ ಹೇಳಿದೆ ಅನ್ಕೋ, ಯಾವ್ದೋ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಗೋಳೋ ಅಂತ ಆಳ್ತಾಳೆ. ಅಪ್ಪಿ ತಪ್ಪಿ ಚೆನ್ನಾಗೈತೆ ಅಂದ್ರೆ 2 ಸೌಟಿ ಎಕ್ಸ್ಟ್ರಾ ಹಾಕಿ ತಿನ್ನು ಅಂತಾಳ ಕಣಮ್ಮ. ನಿಜ ಹೇಳಕ್ಕಾಗ್ದೆ, ಹಾಕಿರೋದ್ನ ತಿನ್ನಕ್ಕಾಗ್ದೆ ಡೈಲಿ ನರಕ ಅನುಭವಿಸ್ತಿದ್ದೀನಿ ಕಣಮ್ಮ ನಾನು. ಇಷ್ಟೇನಾ? ನಾನು ಹೇಳ್ದಂಗ್ ಮಾಡೆಲ್ಲ ಸರಿ ಆಗತ್ತೆ. ಏನ್ ಮಾಡ್ಬೇಕು ಹೇಳಮ್ಮ? ಇವಾಗ್ಲೇ ಮಾಡ್ತೀನಿ. ಅವಳು ಯಾವಾಗೆಲ್ಲ ಊಟ ಚೆನ್ನಾಗೈತೆ ಅಂತ ಕೇಳ್ತಾಳೋ ಅವಾಗೆಲ್ಲ ಅವಳಿಗೆ ಪ್ರೀತಿಯಿಂದ ಒಂದು ತುತ್ತು ತಿನ್ಸು. ಅಷ್ಟೇ, ಸಿಂಪಲ್. ಹೌದು, ಇಷ್ಟು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಗೆ ಇಷ್ಟು ಸುಲಭವಾಗಿ ಹೆಂಗ್ ಉಪಾಯ ಹುಡುಕ್ದೆ ನೀನು? ಮದುವೆ ವಸ್ತ್ರಗೆ ನನ್ ಗಂಡನು ಹಿಂಗೆ ಮಾಡಿದ್ದು. ಗೈಸ್, ಫೇಸ್ ಬೌಲರ್ಗೆ ಹೆಂಗ್ ಸ್ಟೆಪ್ ಔಟ್ ಆಗಿ ಹೊಡಿಬೇಕಂತ ಹೇಳ್ಕೊಡ್ತೀನಿ ಬರ್ರಿ ನಿಮಗೆ. ಮಂಗಲ ಭಾವನಯ
ಹಂಗೆ ಹೋಗೋಣ. ಸ್ವಲ್ಪ ಮಣ್ಣೆಲ್ಲ ಹೋಗ್ಬಿಟ್ಟಿದೆ ಕಣೆ ಸಿಕ್ಕಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮನೆಗೆ ಹೋಗ್ತೀವಿ, ಎಲ್ಲ ಹೋಯ್ತು. ಹಿಂಗೆ ಈ ಅವಸ್ಥೆ. ನಿಮ್ ಮಣ್ಣೆಲ್ಲ ಮೆತ್ಕೊಂಡು ಈಗ ರೂಮಿಗೆ ಹೋಗ್ಬೇಕು. ಅಣ್ಣಾರ ಕಟಿಂಗ್ ಮಾಡ್ತೀರಿ? ಹಾ ಮಾಡ್ತೀನಿ, ಬರ್ರಿ ಕೊಡ್ರಿ. ನೀನ್ ಅವನು ಇಲ್ಲಿ ಬಂದು ಕೊಡು. ಹೆಂಗ್ ಮಾಡಮ್ರಿ ಅಣ್ಣ ಕಟಿಂಗ? ಕಿಂಗ್ ಮಾಡ್ರಿ. ಎದ್ದಣಿ ಎದ್ದೇಳು. ದೇವ್ರದು ರೂಪ ಕೊಟ್ಟ ತಲೆಯಲ್ಲಿ ಸೆಗಣಿ ಇಟ್ಟ. ಬೇಬಿ, ನಾವ್ 5 ಮಂದಿ ಸೇರಿ ಡ್ಯಾಮಿಗೆ ಹೋಗಿದ್ವಿ ಪಾರ್ಟಿ ಮಾಡಾಕಂತ. ನಾ ದಾರು ತರಾಕಂತ ಹೋಗಿನಿ, ಡ್ಯಾಮ್ ಚಾಲೂ ಮಾಡಿಬಿಟ್ಟಾರ ಗೇಟ್. ಏನಾಯ್ತು? 4 ಮಂದಿ ಹರ್ಕೊಂಡ್ ಹೋಗಿ ಸತ್ ಬಿಟ್ರು ಬೇಬಿ ಅವ್ರು. ನಾ ಒಬ್ನೇ ಉಳ್ಕೊಂಡ್ಬಿಟ್ಟಿನಿ ನೋಡ್. ನೀ ಹೆಂಗ್ ಉಳ್ಕೊಂಡೆ ಬೇಬಿ? ನಾ ದಾರು ತರಾಕ್ ಹೋಗಿದ್ನಲ್ಲ. ಅಯ್ಯೋ, ನಾ ಎಷ್ಟು ನಿನಗ್ ಹೇಳ್ತಿದ್ದ ದಾರು ಸಂಬಂಧ ನಿನ್ ಜೀವ ಉಳಿತ್ ನೋಡು. ಚಲೋ ಆಯ್ತು ಬಿಡು. ಪಾಪ ಆದ್ರ ಅವ್ರ 4 ಮಂದಿ ಹರ್ಕೊಂಡ್ ಹೋದ್ರಲ್ಲ. ಏ ಬೇಬಿ, ಅವ್ರದೇನ್ ಟೆನ್ಷನ್ ತಗೋಬೇಡ ನೀ. ಅವ್ರ ಮನಿಗೆ ಒಂದೊಂದ್ ಮನಿಗೆ 50 ಲಕ್ಷ ಪರಿಹಾರ ಕೊಟ್ಟಿ ಸರ್ಕಾರ. ನೀ ಯಾಕೆ ದಾರು ತರಕ್ ಹೋಗಿದಿ? ನೀನು ಅವ್ರ ಜೊತೆನೆ ಹರ್ಕೊಂಡ್ ಹೋಗ್ಬೇಕಿಲ್ಲ? 50 ಲಕ್ಷ ಬರ್ತಿತ್ತು. ಅದಕ್ಕೆ ಮಾಡ್ಕೊಳ್ಳೋದ್ ನಾ ದಾರು ಸಂಬಂಧ ನನ್ ಜೀವನಾನೇ ಹಾಳಾತಂತ. ನನ್ನ ಪಾಲಿನ ಶ್ರೀರಾಮಚಂದ್ರ, ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಬೆಳಿಗ್ಗೆ ಗುಂಡಾಕ್ಬಿಡೋ ಕಳಿಸೋಣ ಆಚೆಗೆ. 18 ವರ್ಷದಿಂದ ಈ ದಿನಕ್ಕೋಸ್ಕರ ಕಾಯಲಾಗ್ತಿತ್ತು. ಅಂತೂ ಇಂತೂ ಆ ದಿನ ಬಂದಿದೆ. ಇವತ್ತು ದೇಶಕ್ಕೆ ಮಹತ್ವದ ದಿನ, ಅಥವಾ ದೇಶದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕೊನೆಗೂ ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟಗಳ ನಡುವೆ ಒಪ್ಪಂದಕ್ಕೆ ಸಹಿ ಬಿದ್ದಿದೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ಅಮೆರಿಕ ಭಾರತಕ್ಕೆ ಯಾವ್ಯಾವ ರೀತಿ ಅಡ್ಗಾಲ ಹಾಕ್ತಿತ್ತು ವ್ಯಾಪಾರದಲ್ಲಿ, ಹಾಗೆ ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು, ಹೆದರಿಸ್ತಾ ಇತ್ತು, ನಿಮ್ಗೆ ಗೊತ್ತಿರುವಂತ ಸಂಗತಿ. ಆಗ ಭಾರತಕ್ಕೊಂದು ಆಲ್ಟರ್ನೇಟಿವ್ ಮಾರುಕಟ್ಟೆ ಬೇಕೇ ಬೇಕಾಗಿತ್ತು. ಇದೀಗ ಯುರೋಪಿಯನ್ ಒಕ್ಕೂಟದ ಮೂಲಕ ಈ ಆಲ್ಟರ್ನೇಟಿವ್ ಮಾರುಕಟ್ಟೆ ಸೃಷ್ಟಿಯಾದಂತಾಗಿದೆ. ಯುರೋಪಿಯನ್ ಒಕ್ಕೂಟ ಅಂದ್ರೆ ಏನು? 27 ರಾಷ್ಟ್ರಗಳು ಇರುವಂತ ಒಂದು ಒಕ್ಕೂಟ ಅದು. ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ಪೇನ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಹೀಗೆ ಒಟ್ಟು 27 ದೇಶಗಳು. ಆ ಒಕ್ಕೂಟದ ಜೊತೆಗೆ ಭಾರತ ಇದೀಗ ವ್ಯಾಪಾರದ ವಿಚಾರದಲ್ಲಿ ಒಪ್ಪಂದವನ್ನ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ 200 ಕೋಟಿ ಜನರನ್ನ ಒಳಗೊಂಡಂತದ್ದು ದೊಡ್ಡ ಮಾರುಕಟ್ಟೆ ಇದೀಗ ಸೃಷ್ಟಿಯಾಗ್ತಾ ಇದೆ. ಜಗತ್ತಿನ GDP ಅಂತ ಬಂದಾಗ 25% ಪಾಲನ್ನ ಇದೀಗ ಹೊಂದಿದಂತಾಗತ್ತೆ. ಇನ್ನು ಸರಳವಾಗಿ ವಿವರಿಸ್ತೀನಿ. ಏನು ಪ್ರಯೋಜನ ಅಂದ್ರೆ, ಭಾರತಕ್ಕೆ ಇದೀಗ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಒಂದು ಮುಕ್ತ ಮಾರುಕಟ್ಟೆ ಸಿಕ್ಕಂತಾಗಿದೆ. ಉದಾಹರಣೆಗೆ ನಾನು ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಿರ್ತೀನಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಬಟ್ಟೆ. ಈ ಬಟ್ಟೆ ಆರಾಮಾಗಿ ನಾನು ಯುರೋಪಿಯನ್ ರಾಷ್ಟ್ರಗಳಲ್ಲಿ ವ್ಯಾಪಾರವನ್ನ ಮಾಡಬಹುದು. ಮುಂಚೆ ಏನಾಗ್ತಿತ್ತು, ಅಲ್ಲಿ ವ್ಯಾಪಾರ ಮಾಡೋದು ಕಷ್ಟ ಇತ್ತು, ಸುಂಕನ ವಿಧಿಸ್ತಾ ಇದ್ರ. ಇನ್ನು ಮುಂದೆ ಸುಂಕ ಇರೋದಿಲ್ಲ. ಹೀಗಾಗಿ ನಾನಲ್ಲಿ ಕಡಿಮೆ ರೇಟಿಗೆ ನನ್ನ ವಸ್ತುಗಳನ್ನ ಯುರೋಪಿಯನ್ ರಾಷ್ಟ್ರಗಳಿಗೆ ಕೊಡಬಹುದು. ಹೀಗಾಗಿ ಅಲ್ಲಿ ನನ್ನ ವ್ಯಾಪಾರ ಚೆನ್ನಾಗಾಗತ್ತೆ. ಸಹಜವಾಗಿ ಭಾರತ ರಫ್ತು ಚೆನ್ನಾಗಾಗತ್ತೆ. ಆ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಯೂ ಕೂಡ ಆಗತ್ತೆ. ಹಾಗೆ ಯುರೋಪಿಯನ್ ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಆರಾಮಾಗಿ ಅವರು ವ್ಯಾಪಾರ ವಹಿವಾಟನ್ನು ನಡೆಸಬಹುದು. 90% ಪ್ರಾಡಕ್ಟ್ಗಳಿಗೆ ಯಾವುದೇ ಸುಂಕ ಇರೋದಿಲ್ಲ, ಇದ್ರೂ ಕೂಡ ಬಹಳ ಕಡಿಮೆ ಸುಂಕ ಇರುತ್ತೆ. ಹೀಗಾಗಿ ಇದರಿಂದ ಪ್ರಯೋಜನ ಏನಾಗುತ್ತೆ ಅಂದ್ರೆ, ಯುರೋಪಿಯನ್ ರಾಷ್ಟ್ರಗಳ ವಸ್ತುಗಳು ನಮ್ಮ ದೇಶದಲ್ಲಿ ಇಷ್ಟು ದಿನ ಸಿಗುವಾಗ ಅದಕ್ಕೆ ಕಾಸ್ಟ್ಲಿ ಇರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ನಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ರೇಟ್ ನಲ್ಲಿ ಅದೆಲ್ಲವೂ ಕೂಡ ಸಿಗ್ತಾ ಹೋಗಬಿಡುತ್ತೆ. ಒಟ್ಟಾರೆಯಾಗಿ
ಅವರಲ್ಲಿ ನಮಗೆ ಮುಕ್ತ ಮಾರುಕಟ್ಟೆ, ಹಾಗೆ ಅವರಿಗೆ ನಮ್ಮಲ್ಲಿ ಮುಕ್ತ ಮಾರುಕಟ್ಟೆ ಸಿಕ್ಕಂತಾಗಿದೆ. ಆದ್ರೆ ಇದರಿಂದ ಅಕ್ಕಿ, ಗೋಧಿ, ಸಕ್ಕರೆ, ಹಾಲು ಇವುಗಳನ್ನ ಹೊರಗಿಡಲಾಗಿದೆ. ಯಾಕಂದ್ರೆ ರೈತರಿಗೆ ಇದರಿಂದ ಪೆಟ್ಟು ಬೀಳಬಾರದು ಎನ್ನುವಂತ ಕಾರಣಕ್ಕಾಗಿ. ಒಟ್ಟಾರೆ ಇನ್ನು ಏನೇನು ಪ್ರಯೋಜನ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಲಿಸ್ಟ್ ಅನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಪ್ರಮುಖವಾಗಿ ರಫ್ತಿಗೆ ಉತ್ತೇಜನ ಸಿಕ್ಕಂತಾಗುತ್ತೆ. ಭಾರತ ಜವಳಿ ಮಾರುಕಟ್ಟೆ, ಚರ್ಮದ ಉದ್ಯಮ ಅಂದ್ರೆ ಲೆದರ್, ಕೃಷಿ ಸಂಸ್ಕರಿತ ಉತ್ಪನ್ನಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಶೂನ್ಯ ಸುಂಕದ ಎಂಟ್ರಿ ಸಿಗುತ್ತೆ. ಹಾಗೆ ಭಾರತ ಐಟಿ ವೃತ್ತಿಪರರು ಯಾರಿದ್ದಾರೆ, ಶಿಕ್ಷಣ ತಜ್ಞರು, ಎಂಜಿನಿಯರ್ಗಳು, ಅವರು ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳಲ್ಲಿ ಆರಾಮಾಗಿ ಎಂಟ್ರಿ ಕೊಡಬಹುದು, ಅಲ್ಲಿ ಕೆಲಸವನ್ನ ಮಾಡಬಹುದು. ಹಾಗೆ ಯುರೋಪಿಯನ್ ಕಂಪನಿಗಳಿಂದ ಭಾರತದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆಯೂ ಕೂಡ ಆಗುತ್ತೆ. ಹಾಗೆ ಗ್ರಾಹಕರಿಗೆ ಏನೇನು ಪ್ರಯೋಜನ ಅಂದ್ರೆ ಈ ಐಷಾರಾಮಿ ಕಾರುಗಳ ಬೆಲೆ ಕಡಿಮೆ ಆಗುತ್ತೆ. ಹಾಗೆ ಮದ್ಯ ಮತ್ತೆ ಪಾನೀಯದ ಬೆಲೆ ಕಡಿಮೆ ಆಗುತ್ತೆ. ಆಲಿವ್ ಎಣ್ಣೆ, ಚಾಕ್ಲೇಟು, ಪಾಸ್ತಾ, ಹೀಗೆ ಹಣ್ಣಿನ ರಸಗಳು ಏನೇನು ಯುರೋಪಿಯನ್ ರಾಷ್ಟ್ರಗಳನ್ನು ತರಿಸ್ಕೊಳ್ತಾ ಇದ್ವಿ ಅವುಗಳ ಬೆಲೆಯೂ ಕೂಡ ಕಡಿಮೆ ಆದಂತಾಗುತ್ತೆ. ಹಾಗಾದ್ರೆ ಯಾವಾಗಿಂದ ಜಾರಿಗೆ ಬರುತ್ತೆ ಅಂದ್ರೆ ಹೆಚ್ಚು ಕಡಿಮೆ ಮುಂದಿನ ವರ್ಷದಿಂದ ಜಾರಿಗೆ ಬರಬಹುದು. ಹಾಗಾದ್ರೆ ಈಗಲೇ ಮಾತುಕತೆ ಶುರುವಾಗಿದ್ದಲ್ಲ, 2007ರಲ್ಲಿ ಮಾತುಕತೆ ಶುರುವಾಗಿತ್ತು, 2013ಕ್ಕೆ ಅದು ಹಾಗೆ ನಿಂತು ಹೋಗ್ಬಿಟ್ಟಿತ್ತು, 2022ರಲ್ಲಿ ಮತ್ತೆ ಶುರುವಾಗಿತ್ತು, ಈಗ ಅಂತಿಮ ಆಗಿದೆ.